ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ನಿನ್ನೆ ಮಂಡಿಸಿರುವಂತಹ ರಾಜ್ಯ ಬಜೆಟ್ನ ಪ್ರಮುಖ ಅಂಶಗಳನ್ನು ತಿಳಿಸಲಿದ್ದೇನೆ. ಹಾಗೂ ಇದರಲ್ಲಿ 7ನೇ ವೇತನ ಆಯೋಗದ ಬಗ್ಗೆ ಅವರು ಏನು ಹೇಳಿದ್ದಾರೆ, ಯಾವಾಗ ಜಾರಿಯಾಗುತ್ತೆ ಅನ್ನೋದು ವಿಷಯವನ್ನು ಕೂಡ ತಿಳಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಹಾಗೂ ನನ್ನ ಚಾನಲಲ್ಲಿ ಆಲ್ರೆಡಿ 7th ಪೇ ಕಮಿಷನ್ ಜಾರಿಗೆ ಬಂದಾಗ ಪೇಮೆಂಟ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಡೀಟೇಲ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ನಾನು ತಿಳಿಸಿದ್ದೀನಿ. ಆ ವೀಡಿಯೋಸ್ಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಮತ್ತು ಈ ಬಜೆಟ್ನ ಹೈಲೈಟ್ಸ್ ಏನೇನಿದೆಯೋ ಅದನ್ನು ನಾನಿಲ್ಲಿ ಟೈಪ್ ಮಾಡಿ ಇಟ್ಟಿದ್ದೀನಿ, ಸೊ ದಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. 7ನೇ ವೇತನ ಆಯೋಗದ ಬಗ್ಗೆ ಸಿದ್ದರಾಮಯ್ಯ ಅವರು ಬಜೆಟ್ ಘೋಷಣೆಯಲ್ಲಿ ಏನು ಹೇಳಿದ್ರಂದರೆ, ನಾವು 7ನೇ ವೇತನ ಆಯೋಗದ ವರದಿಯನ್ನು ಗಮನಕ್ಕೆ ತೆಗೆದುಕೊಂಡು ಪರಿಶೀಲಿಸಿ ಅದನ್ನು 7ನೇ ವೇತನ ಆಯೋಗದ ಜಾರಿಯನ್ನು ಘೋಷಣೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಸೊ ಅದನ್ನು ಎಲ್ಲರಿಗೂ ಗೊತ್ತಿರೋಂಗೆ ಫೆಬ್ರವರಿ 27ಕ್ಕೆ ಸಮ್ಮೇಳನ ನಡೆಯಲಿದೆ. ಆ ಸಮ್ಮೇಳನದ ಡೀಟೇಲ್ಸನ್ನು ನಾನು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಸಮ್ಮೇಳನದಲ್ಲಿ ಘೋಷಣೆ ಮಾಡುವಂಥ ಚಾನ್ಸಸ್ ಇದೆ. ಸೊ ಮೊದಲನೇದು ಪಾಯಿಂಟ್ ಏನಂದರೆ, ಬಜೆಟ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಬೆಂಗಳೂರನ್ನು ಜಾಗತಿಕ ಮಟ್ಟದ IT ನಗರವಾಗಿ. ಎರಡನೇ ಅಂಶ ಏನು ಹೇಳಿದ್ದಾರೆ ಅಂದರೆ, ವಿದ್ಯುತ್ ಉತ್ಪಾದನೆಯಲ್ಲಿ ಮುಂಚೂಣಿಯಾಗಲು ಹೂಡಿಕೆ ಮಾಡ್ತಾರೆ ಅಂತ. ಸೊ ಇವಾಗಲೇ ಗೊತ್ತಿರ್ಬೋದು ನಿಮಗೆ, ಫ್ರೀ ಕರೆಂಟನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ 200 ಯೂನಿಟ್ವರೆಗೂ ರಾಜ್ಯದಲ್ಲಿ. ಹಾಗಾಗಿ ವಿದ್ಯುತ್ ಉತ್ಪಾದನೆಯನ್ನು ಜಾಸ್ತಿ ಮಾಡೋದಕ್ಕೆ ಹೂಡಿಕೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು, ನಮ್ಮ ಮಿಲೆಟ್ ಹೆಸರಿನಲ್ಲಿ ಹೊಸ ಕಾರ್ಯಕ್ರಮ ಅಂತ. ಅಂದರೆ ನಿಮ್ಗೆ ಗೊತ್ತಿರ್ಬೋದು ಇವಾಗ ಎಷ್ಟು ಮಿಲೆಟ್ ಉಪಯೋಗಗಳು, ಅಂದರೆ ಸಿರಿಧಾನ್ಯಗಳ ಉಪಯೋಗಗಳ ಬಗ್ಗೆ ಎಷ್ಟು ಜನ ಜಾಸ್ತಿ ಸಿರಿಧಾನ್ಯಗಳ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ರಾಗಿ, ಸಾಮೆ ಅಂತ ಸಿರಿಧಾನ್ಯಗಳನ್ನು ಹಲವಾರು ಜನಗಳು ಆಲ್ರೆಡಿ ಬಳಸ್ತಾ ಇದ್ದಾರೆ. ಸೊ ನಮ್ಮ ಮಿಲೆಟ್ ಅಂತ ಹೆಸರಿನಲ್ಲಿ ಜನರಿಗೆಲ್ಲ, ಮಹಿಳೆಯರಿಗೂ ಕೂಡ ಒಂದು ಗೃಹೋದ್ಯೋಗವನ್ನು ಕರುಣಿಸಿ ಅದೊಂದು ಉದ್ಯೋಗವನ್ನು ಮಾಡೋ ಥರ ನಮ್ಮ ಮಿಲೆಟ್ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಸಂಚಾರಿ ಕುರಿಗಾಯಿಗಳಿಗೆ ರಕ್ಷಣೆ ಒದಗಿಸಲು ಕ್ರಮ. ಕುರಿಗಾಯಿಗಳ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಪ್ರವೇಶಕ್ಕೆ ಆದ್ಯತೆ ಮತ್ತು ವಿದ್ಯಾರ್ಥಿ ವೇತನ ನೀಡಲಾಗುವುದು ಅಂತ. ಸೊ ಸಂಚಾರಿ ಯಾರ್ಯಾರು ಕುರಿ ಮೇಯಿಸ್ತಾ ಇರ್ತಾರೆ ನಿಮಗೆ ಗೊತ್ತಿರ್ಬೋದು, ಅವರು ಒಂದೇ ಕಡೆ ಇರೋದಿಲ್ಲ. ಒಂದೂರಲ್ಲಿ ಸ್ವಲ್ಪ ದಿನ ಇರ್ತಾರೆ ಮತ್ತು ಇನ್ನೊಂದು ಊರಿಗೆ ಹೋಗ್ತಾರೆ. ಅಂಥವ್ರಿಗೆ ರಕ್ಷಣೆ ಒದಗಿಸಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೂ ಅವರ ಮಕ್ಕಳಿಗೆ, ಇವರು ಊರೂರು ತಿರುಗ್ತಾ ಇರೋದ್ರಿಂದ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತ ಅಂಥವ್ರಿಗೆ ಹಾಸ್ಟೆಲ್ಗಳಲ್ಲಿ, ವಸತಿ ಶಾಲೆ ಅಂದರೆ ಹಾಸ್ಟೆಲ್ಗಳಲ್ಲಿ ಇರೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ ಅಂತಲೂ ತಿಳಿಸಿದ್ದಾರೆ. ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಗೆ 2,000 ಕೋಟಿ ರೂಪಾಯಿ ಅನುದಾನ ಅಂತ. ಸೊ ಏನಂದರೆ, ನಗರ ವಿಕಾಸ ಯೋಜನೆ ಯಾವುದೇ ಒಂದು ಮೇನ್ ಸಿಟಿ ಇದೆಯೋ ಅದನ್ನೆಲ್ಲ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ 2,000 ಕೋಟಿ ರೂಪಾಯಿ ಅನುದಾನ ನೀಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಪಾಯಿಂಟ್ ಏನಂದರೆ, ಇದೆಲ್ಲದ್ರ ಜೊತೆಗೆ ಏನು 5 ಗ್ಯಾರಂಟಿಗಳನ್ನು ಚುನಾವಣೆ ಟೈಮಲ್ಲಿ ನೀಡಿದ್ರು ಎಲ್ಲದೂ ಕೂಡ ಕಂಟಿನ್ಯೂ ಆಗ್ತಾಯಿದೆ. ಹಾಗೂ ಯಾವುದೇ ತಡೆ ಇರೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು 8 ಜಿಲ್ಲೆಗಳಲ್ಲಿ ಇಂಟಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿ ಅಂತ. ಸೊ ಟೌನ್ಶಿಪ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಈ ಫ್ಯಾಕ್ಟ್ರೀಸು ಆ ಥರ ಎಲ್ಲೇ ಇರುತ್ತೋ ಅಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಸನ್ನು ಕಟ್ಟಿಸಿ ಅಲ್ಲೇ ಜನ ಕುಳ್ಕೊಳ್ಳೋ ವ್ಯವಸ್ಥೆನೂ ಮಾಡಿ, ಇಡೀ ಎಲ್ಲ ಒಂದು ಟೌನ್ಶಿಪ್ ಅಂದರೆ ನಿಮಗೆ ಫ್ಯಾಕ್ಟ್ರಿಯಿಂದ ಹಿಡಿದು, ಒಂದು ಸ್ಕೂಲಿಂದ ಹಿಡಿದು, ಹಾಸ್ಪಿಟಲಿಂದ ಹಿಡಿದು, ಒಂದು ಸೂಪರ್ ಮಾರ್ಕೆಟಿಂದ ಹಿಡಿದು ಎಲ್ಲ ಒಂದು, ನೀವು ಹೇಳ್ಬೋದು ಒಂದು ಮಿನಿ ಸಿಟಿ ಥರನೇ ಮಾಡ್ತಾರೆ. ಸೊ ಅದಕ್ಕೆ ಇಂಟಗ್ರೇಟೆಡ್ ಟೌನ್ಶಿಪ್ ಅಂತ ಹೇಳ್ತಾರೆ. ಈ ಥರದ್ದನ್ನು ಕರ್ನಾಟಕದ 8 ಜಿಲ್ಲೆಗಳಲ್ಲಿ ಅದನ್ನು ಮಾಡೋದಕ್ಕೆ ಬಜೆಟ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ. ನೆಕ್ಸ್ಟು, ಆಯ್ದ ಜಿಲ್ಲೆಗಳಲ್ಲಿ ಕಿಸಾನ್ ಬ್ಯಾಂಕ್.
ಕಿಸಾನ್ ಬ್ಯಾಂಕ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಇವಾಗಲೇ ರೈತರಿಗೆ ಅಂತಲೇ ಸಾಲ ನೀಡೋದಕ್ಕಂತ ಬ್ಯಾಂಕ್ಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ರೈತರಿಗೆ ಕಡಿಮೆ ಆ, ಬಡ್ಡಿ ದರದಲ್ಲಿ ಬೇಗನೆ ಸಾಲ ಸಿಗುವಂಥದ್ದು ಇರುತ್ತೆ. ಸೊ ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಷಯ ಅಂದರೆ ಈ ಎಲ್ಲ ಅಂಶಗಳು ನಿಮಗೆ ಹೆಲ್ಪ್ಫುಲ್ ಆಗದಿದ್ರು ಕೂಡ ನಿಮಗೆ ಪರಿಚಯ ಇರೋರಿಗೆ ಯಾರಿಗಾದರೂ ಹೆಲ್ಪ್ಫುಲ್ ಆಗ್ಬೋದು. ಸೊ ಹಾಗಾಗಿ ಆ ವೀಡಿಯೋಸನ್ನು ಅವರು ಶೇರ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ನ್ಯೂಸಲ್ಲಿ ಎಲ್ಲರಿಗೂ ನೋಡೋಕ್ಕಾಗಿರೋದಿಲ್ಲ ಈ ಬಜೆಟಲ್ಲಿ ಏನೇನು ತಿಳಿಸಿದ್ದಾರೆ, ಏನೇನು ಇಂಪಾರ್ಟೆಂಟ್ ಅಂಶ ಇದೆ ಅಂತ. ಹಾಗೂ ನ್ಯೂಸ್ ಅವರು ಒಂದೇ ಲೈನನ್ನು ಇಟ್ಕೊಂಡು ಪದೇ ಪದೇ ಅದನ್ನೇ ತೋರಿಸ್ತಾ ಇರ್ತಾರೆ, ಅದನ್ನು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲ ಪಾಯಿಂಟ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿ ನಿಮ್ಗೊಂದು 8 ನಿಮಿಷದ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ 8 ನಿಮಿಷ ನೀವು ನೋಡಿದರೆ ಈ ವರ್ಷದ ಬಜೆಟ್ನಲ್ಲಿ ಏನೇನು ಮಂಡನೆ ಮಾಡಿದ್ದಾರೆ, ಏನೇನು ಘೋಷಣೆ ಮಾಡಿದ್ದಾರೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ ಮಗಳೂರಿನಲ್ಲಿ ಸ್ಪೈಸ್ ಪಾರ್ಕನ್ನು ಮಾಡ್ತೀವಿ ಅಂತ. ಅಂದರೆ ಸ್ಪೈಸ್ ಪಾರ್ಕ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಇವಾಗ ಆಲ್ರೆಡಿ ಎಲ್ಲ ಇಂಡಿಯಾದ ಸ್ಪೈಸಸ್ ಎಷ್ಟು ಫೇಮಸ್ ಆಗಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಚಿಕ್ಕಮಗಳೂರು ಕಡೆ ಸ್ಪೈಸ್ ಪಾರ್ಕ್ ಅಂತ ಮಾಡಿ ಇನ್ನೂ ಅದನ್ನು ಪ್ರಮೋಟ್ ಮಾಡಬೇಕು, ಇಂಡಿಯನ್ ಸ್ಪೈಸಸ್ ಬಗ್ಗೆ ಇನ್ನೂ ಜಾಸ್ತಿ ಅದರ ಬಗ್ಗೆ ಅರಿವು ಮೂಡಿಸ್ಬೇಕನ್ನೋ ಕಾರಣಕ್ಕೆ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಬೆಂಗಳೂರಿನಲ್ಲಿ ವಾಣಿಜ್ಯ ಪುಷ್ಪ ಪಾರ್ಕ್ ಅಂತ. ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿರ್ಗಿ ಇವಾಗ ಲಾಲ್ಬಾಬು ಪುಷ್ಪವನ ಇದೆ, ಬಟ್ ಅದು ನ್ಯಾಚುರಲ್ ಫ್ಲವರ್ಸ್. ವಾಣಿಜ್ಯ ಪುಷ್ಪ ಪಾರ್ಕ್ ಅಂದರೆ IT ರಿಲೇಟೆಡ್ ಆ ಥರ ಒಂದು IT ಪಾರ್ಕನ್ನು ಮಾಡಬೇಕಂತ ಅದನ್ನು ಘೋಷಣೆ ಮಾಡ್ತೀವಿ ಅಂತ. ನೆಕ್ಸ್ಟು ತೋಟಗಾರಿಕಾ ಬೆಳೆಗಳಿಗೆ ಕಾರ್ಬನ್ ಕ್ರೆಡಿಟ್. ತೋಟಗಾರಿಕೆ ಯಾವ್ದ್ಯಾವುದು ತೋಟಗಾರಿಕೆ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕಾರ್ಬನ್ ಕ್ರೆಡಿಟ್ ಅಂತ ಹಣ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಅಂಜನಾದ್ರಿ ಬೆಟ್ಟ ಕೊಪ್ಪಳದ ಪ್ರವಾಸೋದ್ಯಮ ಅಭಿವೃದ್ಧಿಗೆ 100 ಕೋಟಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇವಾಗಲೇ ಗೊತ್ತಿರ್ಬೋದು, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಟೈಮಲ್ಲಿ ಎಷ್ಟು ಜನ ಅಂಜನಾದ್ರಿ ಬೆಟ್ಟ ಅಲ್ಲಿ ಎಲ್ಲಿ ಹನುಮಂತ ಹುಟ್ಟಿದ್ರು ಅಲ್ಲಿ ಎಷ್ಟು ಜನ ಭೇಟಿ ಕೊಟ್ಟಿದ್ದಾರೆ, ಎಷ್ಟು ಅಲ್ಲಿನ ಪ್ರವಾಸೋದ್ಯಮ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಗೊತ್ತಿದೆ. ಸೊ ಅದನ್ನು ಇನ್ನೂ ಜಾಸ್ತಿಯಾಗಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ 100 ಕೋಟಿನ ಅದಕ್ಕೆ ಘೋಷಿಸಿದ್ದಾರೆ. ಇನ್ನೊಂದು 2024-2029 ಪ್ರವಾಸೋದ್ಯಮ ನೀತಿಯನ್ನು ಪರಿಷ್ಕರಣೆ. ಅಂದರೆ ನೆಕ್ಸ್ಟ್ 5 ಇಯರ್ಸಲ್ಲಿ ಕರ್ನಾಟಕದ ಪ್ರವಾಸೋದ್ಯಮನ ಹೆಚ್ಚಿನ ಮಟ್ಟಕ್ಕೆ ತೊಗೊಂಡೋಗೋದಕ್ಕೆ ಪರಿಷ್ಕರಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. GST ಅಸಮಾನ ಹಂಚಿಕೆಗೆ ತೀವ್ರ ಆಕ್ಷೇಪ. ಸೊ GST ಏನಿದೆ, ಇವಾಗ ನೀವು ನೋಡ್ಬೋದು, ಕ್ಲೋತಿಂಗ್ ಇಂಡಸ್ಟ್ರಿಗೆ ಬೇರೆ GST ಇರುತ್ತೆ, ರೆಸ್ಟೋರೆಂಟ್ ಇಂಡಸ್ಟ್ರಿಗೆ ಬೇರೆ GST ಇರುತ್ತೆ. ಸೊ ಇದನ್ನು ಆಕ್ಷೇಪಿಸಿ ಇದು ಸಮಾನವಾದ GST ಅಂತ ತರಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೀವಿ ಅಂತಲೂ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಮೀನುಗಾರಿಕೆ ಸಂಶೋಧನೆ ಮತ್ತು ಮೀನುಗಾರರ ಅಭಿವೃದ್ಧಿಗಾಗಿ 3,000 ಕೋಟಿ ಮೊತ್ತವಿತ್ತು. ಯಾರ್ಯಾರು ಮೀನುಗಾರಿಕೆ ಎಲ್ಲ ಮಾಡ್ತಿದ್ದಾರೋ ಸೊ ಅಂಥವ್ರಿಗೋಸ್ಕರ 3,000 ಕೋಟಿ ಮೀಸಲಿಟ್ಟಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮೀನುಗಾರರ ರಕ್ಷಣೆಗೆ ವಿಶೇಷವಾಗಿ ಸಮುದ್ರ ಆ್ಯಂಬುಲೆನ್ಸ್ ಖರೀದಿಸಲಾಗುವುದು ಅಂತ ಘೋಷಿಸಿದ್ದಾರೆ. ಅಂದರೆ ಸಮುದ್ರ ಆ್ಯಂಬುಲೆನ್ಸ್ ಅಂದರೆ ಇವಾಗ ಮೀನುಗಾರರು ಹೋಗ್ತಾರೆ, ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ಅವ್ರನ್ನ ರಕ್ಷಿಸಲಿಕ್ಕೋಸ್ಕರ ಸಮುದ್ರ ಆ್ಯಂಬುಲೆನ್ಸನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಇನ್ನು ಮೆಟ್ರೋ ಕೆಲಸಕ್ಕೆ ಬೆಂಗಳೂರಿನಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ಎಲ್ಲದಕ್ಕೂ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕೆ ಬಜೆಟನ್ನು ಮೀಸಲಿರಿಸಿದ್ದಾರೆ. ಹಾಗೂ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಕ್ರೀಡಾಪಟುಗಳಿಗೆ 6 ಕೋಟಿ ಬಹುಮಾನ, ಹಾಗೂ ಬೆಳ್ಳಿ ಗೆದ್ದವರಿಗೆ 4 ಕೋಟಿ ಮತ್ತು ಕಂಚು ಗೆದ್ದರೆ 3 ಕೋಟಿ ಬಹುಮಾನ ಅಂತ ತಿಳಿಸಿದ್ದಾರೆ. ನಿಮಗೆ ಗೊತ್ತಿದೆ, ಪ್ಯಾರಿಸ್ನಲ್ಲಿ ಸಮ್ಮರ್ ಒಲಿಂಪಿಕ್ಸ್ ಆಗಲಿದೆ ಈ ವರ್ಷ. ಸೊ ಅಲ್ಲಿ ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚು ಪದಕ ಗೆದ್ದವರಿಗೆ ಬಹುಮಾನ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಈ ಎಲ್ಲ ಯೋಜನೆಗಳೊಟ್ಟಿಗೆ ಇನ್ನೂ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ 7ನೇ ವೇತನ ಆಯೋಗ, ಹಳೆಯ ಪಿಂಚಣಿ ಯೋಜನೆ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಮ್ಮೇಳನದಲ್ಲಿ ಅವರು ಘೋಷಣೆ ಮಾಡಲಿದ್ದಾರೆ. ಅದರ ಪ್ರಸ್ತಾಪವನ್ನು ಕೂಡ ಬಜೆಟ್ನಲ್ಲಿ ಮಾಡಿದರು. ಸೊ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.